ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ನಾವು ಈಗ ಯಾವುದಾದ್ರೂ ಶುಭ ಕಾರ್ಯಕ್ಕಾಗಿರ್ಬೋದು ಅಥವಾ ಕೆಲಸಕ್ಕಾಗಿರ್ಬೋದು ಹೋಗುವಂತಹ ಸಂದರ್ಭದಲ್ಲಿ ಯಾವಾಗ ಶುಭಗಳಿಗೆ, ಎಷ್ಟರಿಂದ ಎಷ್ಟರೊಳಗಡೆ ರಾಹುಕಾಲ, ಗುಳಿಕ ಕಾಲ ಎಷ್ಟೊತ್ತಿಗೆ, ಯಮಗಂಡ ಕಾಲ ಎಷ್ಟೊತ್ತಿಗೆ, ಹೀಗೆ ಸಮಯವನ್ನು ನೋಡಿ ಹೊರಡೋದಾಗಿರ್ಬೋದು ಅಥವಾ ಶುಭ ಶಕುನಗಳನ್ನು ಎದುರಾಗಿ ಹೊರಡೋದು ಮಾಮೂಲಿ ಆಗಿಬಿಟ್ಟಿದೆ. ಆದರೆ ದಿಕ್ಕುಗಳಿಂದಲೂ ಕೂಡ ಶುಭ ಶಕುನ, ಅಪಶಕುನ ಎದುರಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಸರ್ವೇ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಕೆಲವು ತರಕಾರಿಗಳ ಅಲರ್ಜಿ ಇರುತ್ತೆ, ಕೆಲವು ಸೊಪ್ಪುಗಳ ಅಲರ್ಜಿ ಇರುತ್ತೆ, ಕೆಲವು ಲೋಹಗಳು, ಬೆಳ್ಳಿ, ಚಿನ್ನ, ಕಾಪರು, ಕಬ್ಬಣ, ಇದು ಕೂಡ ಅಲರ್ಜಿ ಇರುತ್ತೆ. ಕೆಲವರಿಗೆ ಬಾಡಿ ಒಳಗೆ ಕೆಲವು ಮಿನರಲ್ಸೇ ಅಲರ್ಜಿ ಇರುತ್ತೆ, ಕೆಲವಿಗೆ ವೈಟಮಿನ್ಸೇ ಅಲರ್ಜಿ ಇರುತ್ತೆ. ಬಾಡಿ ವೈಟಮಿನ್ ಎ ಆಗಬರಲ್ಲ, ವೈಟಮಿನ್ ಸಿ ಡೆಫಿಷಿಯನ್ಸಿ, ಈ ಥರದ್ದೆಲ್ಲ ಅಲರ್ಜಿ ಇರ್ತದೆ. ಕೆಲವರಿಗೆ ಎಲೆಕ್ಟ್ರೋಲೈಟ್ಸು ಕೂಡ ಅಲರ್ಜಿ, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಕ್ಲೋರೈಡು, ಇವೆಲ್ಲ ಎಲೆಕ್ಟ್ರೋಲೈಟ್ಸ್, ಇದು ಅಲರ್ಜಿ ಇರ್ತದೆ. ಕೆಲವರಿಗೆ ಕಲರ್ ಕೂಡ ಅಲರ್ಜಿ. ಕೆಲವರು ಕಪ್ಪು ಆಗಬರಲ್ಲ, ಕೆಲವರಿಗೆ ಗ್ರೀನ್ ಆಗಬರಲ್ಲ, ಕೆಲವರು ಬ್ಲೂ ಆಗಬರಲ್ಲ. ಅದು ಹಾಕಿದ ತಕ್ಷಣ ಅವ್ರಿಗೆ ಕಸಿಬಿಸಿ ಆಗುತ್ತೆ. ಕಪ್ಪು ಹಾಕಿದ ತಕ್ಷಣ ಅವರು ತುಂಬ ಕೋಪದಲ್ಲಿ ಇರ್ತಾರೆ. ಕಪ್ಪು ಕಲರ್ ಏನಾದ್ರು ಹಾಕೊಂಡ್ಬಿಟ್ಟು ಅಂದರೆ ಕೆಲವರಿಗೆ ಇದ್ದಕ್ಕಿದ್ದಾಗೆ ಮಂಕ್ ಬರ್ದಂಗೆ ಆಗಿಬಿಡ್ತಾರೆ. ಹೀಗೆ ಕಲರು, ವರ್ಣಗಳಲ್ಲಿ ಅಲರ್ಜಿ, ಲೋಹಗಳಲ್ಲಿ ಅಲರ್ಜಿ, ತರಕಾರಿಗಳಲ್ಲಿ ಅಲರ್ಜಿ, ಹಣ್ಣುಗಳಲ್ಲಿ ಅಲರ್ಜಿ, ಹಾಗೆ ದಿಕ್ಕು ಕೂಡ ಕೆಲವರಿಗೆ ಅಲರ್ಜಿ ಇರುತ್ತೆ. ಕೆಲವರಿಗೆ ಪೂರ್ವ ಅಂದರೆ ಬರೋದಿಲ್ಲ, ಕೆಲವರಿಗೆ ಆಗ್ನೇಯ ದಿಕ್ಕು ಬರೋದಿಲ್ಲ, ಕೆಲವರಿಗೆ ದಕ್ಷಿಣ ಬರೋದಿಲ್ಲ, ಕೆಲವರಿಗೆ ನೈಋತ್ಯ ದಿಕ್ಕು ಬರೋದಿಲ್ಲ, ಕೆಲವರಿಗೆ ಪಶ್ಚಿಮ ಬರೋದಿಲ್ಲ, ಕೆಲವರಿಗೆ ವಾಯುವ್ಯ ಆಗಲ್ಲ, ಕೆಲವರಿಗೆ ಉತ್ತರ ಆಗಲ್ಲ, ಕೆಲವರಿಗೆ ಈಶಾನ್ಯ ಬರೋದಿಲ್ಲ. ಹೀಗೆ ಅವರವರ ಒಂದು ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ದಿಕ್ಕುಗಳು ಬರುತ್ತೆ. ಆದ್ದರಿಂದ ನೋಡಿ, ಪೂರ್ವಕ್ಕೆ ತಲೆ ಹಾಕಿ ಮಲ್ಕೊಂಡ್ರೆ ಅವ್ರಿಗೆ ನಿದ್ದೆನೇ ಬರೋಲ್ಲ. ಪೂರ್ವಕ್ಕೆ ತಲೆ ಆಯಿತು ಅಂತಂದರೆ ಹೊಡ್ಕೊಂಡು ಈ ಕಡೆ ಹೊರಳೋದು, ಆ ಕಡೆ ಹೊರಳ್ಕೊಳ್ಳೋದು, ಹಿಂಗೆ ಮಾಡೋದು ಎಲ್ಲ ಮಾಡಿ ಕೊನೆಗೆ ಆ ಕಾಲ ಕಳೆದ ಅವ್ರಿಗೆ ನಿದ್ದೆನೇ ಒಟ್ಟಾಗಿರುತ್ತೆ. ಕೆಲವರಿಗೆ ಯಾವ ದಿಕ್ಕಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಅಂದರೆ ದೊಡ್ಡ ಪ್ರಶ್ನೆ ಆಗಿದೆ. ಈಗ ನಿದ್ದೆ ಬರೋದಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಶುರು ಮಾಡಿಬಿಡ್ತಾರೆ. ಒಳ್ಳೆ ಮಂಚ ಇದೆ, ಒಳ್ಳೆ ಕಾಟು, ಒಳ್ಳೆ ಡನ್ಲಪ್ ಬ್ಲೆಡ್ಡು, ಆ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ಅದ್ರ ಮೇಲೆ ಒಂದು ಸುಮಾರು 2,000 ರೂಪಾಯಿ ಒಂದು ಬೆಡ್ಶೀಟ್ ಬೇರೆ ಹಾಕ್ಕೊಂಡಿದ್ದಾರೆ. ಒಳ್ಳೆ ಪಿಲ್ಲೋ ದಿಂಬಿದೆ, ಒಳ್ಳೆ ಬೆಡ್ಶೀಟ್ ಹೊತ್ಕೋತಾರೆ, AC ಇದೆ, ಫ್ಯಾನ್ ಇದೆ, ಒಳ್ಳೆ ಇಂಟೀರಿಯರ್ ಡೆಕೋರೇಷನ್ ಮಾಡ್ಯಾರ. ಬೆಡ್ರೂಮ್ ಒಳ್ಳೆ ಅರಮನೆ ಥರ ಇದೆ. ಆ ಬೆಡ್ರೂಮ್ ನಿದ್ದೆ ಬರೋಲ್ಲ. ಶೆಡ್ಡಲ್ಲಿರೋರಿಗೆ ನಿದ್ದೆ ಬರುತ್ತೆ. ಯಾವುದೂ ಇಲ್ಲ, ಅವ್ರಿಗೆ ಮಂಚ ಇಲ್ಲ, ಬೆಡ್ಶೀಟ್ ಇಲ್ಲ, ಯಾವ AC ಇಲ್ಲ, ಏನಿಲ್ಲ. ಮಲಗಿರೋ ಸಾಕು, ಏನು ಗಾಢವಾಗಿ ಗೊರಕೆ. ಫುಟ್ಪಾತಲ್ಲಿ ಮಲಗಿರೋರು ಒದಕೆ ಇಲ್ಲ, ಏನಿಲ್ಲ, ಮುದುಕೊಂಡು ಎಷ್ಟು ಜನ ನಿದ್ದೆ ಮಾಡ್ತಾರೆ. ಒಳ್ಳೆ ಬಂಗ್ಲಲ್ಲಿ ನಿದ್ದೆ ಬರಲ್ಲ. ಹಾಗಾದರೆ ಯಾಕೆ ಬರ್ತಿಲ್ಲ? ಇದು ವಾಸ್ತು ದೋಷನ? ವಾಸ್ತು ಅಲ್ಲ, ಅದು ನಮ್ಮ ಪೂರ್ವಜನ್ಮದ ಕರ್ಮದ ಫಲ. ಅದರಿಂದ ದಿಕ್ಕುಗಳಲ್ಲಿ ನಮ್ಗೆ ಒಳ್ಳೆ ಶುಭಗಳು ಕೊಡೋದು ಉಂಟು. ಇದು ಸೈನ್ಸು ಕೂಡ ಒಪ್ಕೊಳ್ಳುತ್ತೆ. ನೀವು ಯಾವುದಾದ್ರು ಒಂದು ದಿಕ್ಕಿನಲ್ಲಿ, ಆಗ್ನೇಯ ದಿಕ್ಕಿನಲ್ಲಿ ಏನಾದ್ರು ನೀವು ಫ್ರಿಡ್ಜ್ ಇಡಲಿಲ್ಲ ಅಂದರೆ, ಆಗ್ನೇಯ ದಿಕ್ಕಿನಲ್ಲಿ ಗ್ರೈಂಡರ್ ಇಲ್ಲ ಅಂದರೆ, ಮಿಕ್ಸಿ ಇಡಲಿಲ್ಲ ಅಂದರೆ, ನೀವು ಯಾವ ದಿಕ್ಕಲ್ಲಿ ಇಟ್ಟು ಇಮ್ಮಿಡಿಯೇಟ್ ರಿಪೇರಿ ಆಗ್ತಾ ಇರ್ತದೆ.
ರಿಪೇರಿಗೆ ರಿಪೇರಿ, ಇಲ್ಲ ಅಂದರೆ ಅದೇ ನಿಮ್ಮನ್ನು ಒಂದು ಡ್ಯಾಮೇಜ್ ಮಾಡಿದೆ, ಬೆರಳು ಕಟ್ಟಾಗೋದಂಥದ್ದು ಅಥವಾ ಪಟ್ಟಂತ ಹಾರಿಬಿಡೋದು ಮುಚ್ಚಳ. ಭಾಳ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆ ದಿಕ್ಕಿನಲ್ಲಿರ್ತಕ್ಕಂಥ ಗ್ರಾವಿಟೇಷನ್ ಪವರು, ಆ ದಿಕ್ಕಿನ ಬರತಕ್ಕಂಥ ಓಝೋನ್ ಲೇಯರಿಂದ ಬರುತ್ತೆ ಪವರು. ಓಝೋನ್ ಲೇಯರು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಗ್ರಾವಿಟೇಷನ್ ಪವರ್ಸು ನಮ್ಮ ಸರ್ವಾಂಗಗಳನ್ನು ರೊಟೇಟ್ ಮಾಡಿ ಯಾವ್ಯಾವ ರೀತಿಯಲ್ಲಿ ಹೆಂಗೆ ಮಿನರಲ್ಸು, ವೈಟಮಿನ್ಸು, ಪ್ರೋಟೀನ್ಸು ಹೆಂಗೆ ಪ್ರೊಡ್ಯೂಸ್ ಮಾಡಬೇಕು, ಹೆಂಗೆ ಕಾರ್ಬೋಹೈಡ್ರೇಟ್ಸ್ನ, ಎನ್ಸೈಮ್ಸ್ನ, ಫ್ಯಾಟ್ಸು ಇದನ್ನೆಲ್ಲ ಹೆಂಗೆ ಉತ್ಪತ್ತಿ ಮಾಡಬೇಕು ಅನ್ನೋದಕ್ಕೆ ಗ್ರಾವಿಟೇಷನ್ ಪವರ್ ಜಾಸ್ತಿ. ಊಟದಲ್ಲಿರೋ ಪವರ್ಗಿಂತ ನಾವು ಎಕಲಾಜಿಕಲ್ ಪವರ್ ಜಾಸ್ತಿ ಇರುತ್ತದೆ ಬಾಡಿ ಮೇಲೆ. ಎವ್ರಿ ಆಬ್ಜೆಕ್ಟ್ ಇಸ್ ವೈಬ್ರೇಟ್ಸ್ ಅಂತ ಸೈನ್ಸ್ ಹೇಳುತ್ತೆ. ಎಲ್ಲ ಆಬ್ಜೆಕ್ಟ್ಸು ಕೂಡ ವೈಬ್ರೇಟ್ ಮಾಡುತ್ತೆ. ಇಟ್ ಎಮಿಟ್ಸ್ ಇಸ್ ಓನ್ ಎನರ್ಜಿ, ತನ್ನದೇ ಆದ ಶಕ್ತಿನ ಎಮಿಟ್ ಮಾಡುತ್ತೆ. ಇಟ್ ಸ್ಪ್ರೆಡ್ಸ್ ಅಕ್ರಾಸ್ ದಿ ಎನರ್ಜಿ, ತನ್ನದೇ ಆದ ಎನರ್ಜಿನ ಸ್ಪ್ರೆಡ್ ಮಾಡುತ್ತೆ ಅಕ್ರಾಸ್ ದಿ ಆಬ್ಜೆಕ್ಟ್. ಆದ್ದರಿಂದ ಕೆಲವು ಎನರ್ಜಿ, ಕೆಲವು ವೈಬ್ರೇಷನ್ಸ್ನ ಸೆಟ್ ಮಾಡೋದೇ ದಿಕ್ಕುಗಳು. ಅದರಿಂದ ಅಧಿಕವಾಗಿ ಅಬಂಡೆಂಟ್ ಎನರ್ಜಿ ಕೆಲವು ದಿಕ್ಕುಗಳಲ್ಲಿ ಜಾಸ್ತಿ ಇರುತ್ತೆ, ಕೆಲವು ಕಮ್ಮಿ ಇರುತ್ತೆ. ಅದನ್ನು ಫೈನ್ ಟ್ಯೂನ್ ಮಾಡ್ಕೊಳ್ಳೋದೇ ಒಂದು ಕಲೆ. ಆ ದಿಕ್ಕುಗಳಲ್ಲಿ ಬರತಕ್ಕಂಥ ಎನರ್ಜಿಗಳನ್ನು ಸಿಂಕ್ರೊನೈಸ್ ಮಾಡಿ ನಮ್ಮ ಬಾಡಿ ಎನರ್ಜಿಗೆ, ನಮ್ಮ ಬಾಡಿ ಇರತಕ್ಕಂಥ ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ ಅಂದ್ರೇನು? ಹುಳಿ, ಉಪ್ಪು, ಖಾರ, ಒಗುರು, ಸ್ವೀಟ್ಸು, ಇದು ಕೆಮಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ, ಚಪ್ಪಾಳೆ ತರ್ತೆ, ಶಬ್ದ ಬಂತು, ಹೊಟ್ಟೆ ಒಳಗಡೆ ಕೆಲವು ಮೆಕ್ಯಾನಿಕಲ್ ಎನರ್ಜಿ ಬರುತ್ತೆ, ಅಂತ ತೆಗ್ತೀವಿ. ಅಕ್ಷಿ ಅಂತೀನಿ ನಾನು. ಇದೆಲ್ಲ ಮೆಕ್ಯಾನಿಕಲ್ ಎನರ್ಜಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಈ ನಾವು ತಿಂದಂಥ ಆಹಾರ ಪದಾರ್ಥ, ಬಾಡಿಯಲ್ಲಿ ಆಗುವಂಥ ವೈಬ್ರೇಷನ್ ಎರಡೂ ಮಿಕ್ಸ್ ಮಾಡಿದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್. ಈ ಮೂರು ಎನರ್ಜಿಯನ್ನು ಟ್ಯೂನ್ ಮಾಡೋದೇ ಡೈರೆಕ್ಷನ್ಸ್, ದಿಕ್ಕುಗಳು. ಅದಕ್ಕೆ ದಿಕ್ಕಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ನಾವು. ಆದ್ದರಿಂದ ಆ ದಿಕ್ಕುಗಳಲ್ಲಿರ್ತಕ್ಕಂಥ ಎನರ್ಜಿನ ನಾವು ಬಾಡಿ ಸಕ್ ಮಾಡಬೇಕು. ನಮ್ಮ ಕೆಮಿಕಲ್ಸು, ವೈಟಮಿನ್ಸು ಸಕ್ ಮಾಡಿ ಸಿಂಕ್ರೊನೈಸ್ ಮಾಡಿದಾಗ ಆರೋಗ್ಯವಾಗಿರ್ತಾನೆ. ಅವ್ನು ಮಾಡೋ ಎಲ್ಲ ಕೆಲಸ ಶುಭ ಆಗತ್ತೆ, ಸಕ್ಸಸ್ ಆಗತ್ತೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಶಾಸ್ತ್ರ ಅಲ್ಲ, ಸೈನ್ಸ್ ಇದು. ಆದ್ದರಿಂದ ನಾವು ಯಾವ ದಿಕ್ಕಿನಲ್ಲಿ ಮಲಗಬೇಕು, ಯಾವ ದಿಕ್ಕಿನಲ್ಲಿ ನಾವು ಕೂತರೆ ನಮಗೆ ವೈಟಮಿನ್ಸು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಡೆವಲಪ್ ಆಗುತ್ತೆ. ಯಾವ ದಿಕ್ಕಿನಲ್ಲಿ ಕೂತಾಗ ನನ್ನ ಮನಸ್ಸಲ್ಲಿ ನ್ಯೂರಾನ್ಸು ಆನಂದ ಕೊಡುತ್ತೆ. ಮೂಡ್ ಆಫ್ ಆಗಿದೆ ಅಂತಂದರೆ ನೋಡಿ, ಅಲ್ಲಿ ಕೂತ್ಕೊಂಡ್ರೆ ನನಗೆ ಅಳು ಬರುತ್ತೆ, ಇಲ್ಲಿ ಕೂತ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ, ಅಲ್ಲಿ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ, ಅಲ್ಲಿ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಹಾಡಬೇಕಪ್ಪ ಅಂತ ಆಡಿಸುತ್ತೆ, ಅಲ್ಲಿ ಕೂತ್ಕೊಂಡ್ರೆ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ, ಅಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿ ತಿನ್ನಬೇಕು ಅನಿಸುತ್ತೆ, ಅಲ್ಲೆಲ್ಲರ ಮೂಲೆ ಕೂತ್ಕೊಂಡ್ರೆ ಎಲ್ಲರ ಮೇಲೂ ಕೋಪ ಅಂತ ಎದುರಿಸ್ಬೇಕು ಅನಿಸುತ್ತೆ. ನೋಡಿ, ಒಂದೇ ವ್ಯಕ್ತಿ ಒಂದೇ ಸಮಯದಲ್ಲಿ ಚೇಂಜ್ ಆಗ್ತಾ ಹೋಗ್ತದಾಗ ಆಯಾ ಸ್ಥಳದಲ್ಲಿ ಎಷ್ಟೆಷ್ಟು ವೈಬ್ರೇಷನ್ ಚೇಂಜಸ್ ಆಗುತ್ತೆ. ಇದೇ ಸ್ಥಳ ಪುರಾಣ. ಈ ಪುರಾಣವನ್ನು ಅರಿತವನು ಎಲ್ಲಿ ಬೇಕಾದ್ರೂ ಗೆದ್ದು ಬಿಡ್ತಾನೆ. ಅದರಿಂದ ದಿಕ್ಕುಗಳಲ್ಲಿ ಕೆಮಿಕಲ್ ಎನರ್ಜಿ ಇದೆ, ದಿಕ್ಕುಗಳಲ್ಲಿ ಆರೋಗ್ಯ ಕೊಡುವಂಥ ಶಕ್ತಿ ಇದೆ, ದಿಕ್ಕುಗಳಲ್ಲಿ ಮೂಡನ್ನು ಅಪ್ಪು ಮಾಡ್ಬೋದು, ಡೌನು ಮಾಡ್ಬೋದು. ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ, ಏನೂ ಹಾಕ್ಕೊಂಡಿಲ್ಲ, ಆದರೆ ಆನಂದವಾಗಿರಬಹುದು. ಹಾಗಾದರೆ ಯಾವ್ಯಾವ ದಿಕ್ಕಲ್ಲಿ ಎಂತಿಂಥ ಎನರ್ಜಿ ಇದೆ, ದಿಕ್ಕಿನಲ್ಲಿ ನಾವು ಅದಕ್ಕೆ ಹೇಳೋದು, ಮನೆಯಲ್ಲಿ ನಾವು ಇರಬೇಕಾದ್ರೆ ದಿಕ್ಕಲ್ಲಿರೋ ಎನರ್ಜಿನ ಯುಟಿಲೈಸ್ ಮಾಡ್ಕೋಬೇಕು. ಮನೆಯಲ್ಲೂ ಫುಡ್ ಅಲ್ಲ, ಬಟ್ಟೆ ಅಲ್ಲ, ಗೋಲ್ಡ್ ಅಲ್ಲ, ಸಿಲ್ವರ್ ಅಲ್ಲ, ಆ ಬರೋ ಡೈರೆಕ್ಷನ್, ಆ ಗ್ರಾವಿಟೇಷನ್ ಫೋರ್ಸ್ನ ಬಾಡಿಲಿರತಕ್ಕಂಥ ಎನರ್ಜಿಗೆ ಮರ್ಜ್ ಮಾಡಿದಾಗ ಅವನಿಗೆ ಅಸಾಧ್ಯವಾದದ್ದು ಸಾಧ್ಯ ಆಗುತ್ತೆ. ಇಂಪಾಸಿಬಲ್ನ ಪಾಸಿಬಲ್ ಮಾಡೋಂಥ ಶಕ್ತಿ ಬರುತ್ತೆ. ಅದರಿಂದ ದಿಕ್ಕುಗಳಲ್ಲಿ ಅಷ್ಟು ಎನರ್ಜಿ ಇದೆ. ಅದರಿಂದ ನಾವು ಏನಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ದಿಕ್ಕನ್ನು ಆಯ್ಕೆ ಮಾಡ್ಕೋಬೇಕು. ಅದರಿಂದ ಅವನೆಂಥ ಜಾತಕದಲ್ಲಿ ಹುಟ್ಟಿರಲಿ, ಅವನ ಜಾತಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವನೆಂಥ 100% ವಾಸ್ತುನೋ ಅಥವಾ ಶೆಡ್ಡಲ್ಲಿದ್ದಾನೋ, ದಿಕ್ಕು ಇಂಪಾರ್ಟೆಂಟು. ಅದರಿಂದ ದಿಕ್ಕಲ್ಲಿ ಅಷ್ಟು ಪವರ್ ಇದೆ ಅನ್ನೋದನ್ನು ನಾನು ಇವತ್ತು ನನ್ನದೇ ಆದಂಥ ಅನುಭವ, ನನ್ನ ಕಂಡಂಥ ಅನುಭವ, ನಾನು ಶೇರ್ ಮಾಡಿ ಅನುಭವಿಸಿದಂಥ ಕೆಲವು ಅನುಭವಗಳನ್ನು ಇವತ್ತು ನಮ್ಮ ವೀಕ್ಷಕ ಬಾಂಧವರು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸರಿ ಗುರೂಜಿ, ಎಲ್ರಿಗೂ ಎಲ್ಲ ದಿಕ್ಕು ಆಗಿ ಬರೋದಿಲ್ಲ. ಹಾಗಾದರೆ ಲಕ್ ಕೊಡುವಂತಹ ದಿಕ್ಕುಗಳು ಯಾವ್ದ್ಯಾವ್ದಾಗಿರುತ್ತೆ, ಅದರ ಪವರ್ ಏನು, ಪೂರ್ವ ದಿಕ್ಕು ಯಾವುದನ್ನು ಸೂಚಿಸುತ್ತೆ, ಪಶ್ಚಿಮ ದಿಕ್ಕು ಯಾವುದನ್ನು ಸೂಚಿಸುತ್ತೆ, ಈ ಬಗ್ಗೆ ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ.
ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ, ನೀವು ಹೇಳ್ತಾ ಇದ್ರಿ ಎಲ್ಲದಕ್ಕೂ ಎಲ್ರಿಗೂ ಆಗ್ಬರೋದಿಲ್ಲ ಅನ್ನೋದನ್ನ. ಹಾಗಾದ್ರೆ ನಮಗೆ ಲಕ್ ಕೊಡುವಂತಹ, ಅದೃಷ್ಟ ಕೊಡುವಂತಹ ದಿಕ್ಕನ್ನ ನಾವು ಕಂಡುಕೊಳ್ಳೋದು ಹೇಗೆ? ಆ ದಿಕ್ಕಿನ ಪವರ್ ಏನಿರುತ್ತೆ, ವೈಬ್ರೇಷನ್ ಏನಿರುತ್ತೆ, ಅದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ನೋಡಿ, ನಾನು ಒಬ್ಬ ಜನನಾಯಕನಾಗಬೇಕು, ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೋಬೇಕು, ಮತ್ತು ನನ್ನಲ್ಲಿ ಆರೋಗ್ಯ ಚೆನ್ನಾಗಿರಬೇಕು, ಸುಖ ಸಂಪತ್ತುಗಳು ಚೆನ್ನಾಗಿ ನಾನು ಲಕ್ಸುರಿಯಾಗಿ ಎಂಜಾಯ್ ಮಾಡಬೇಕು ಅಂತಂದರೆ ಅವನು ಯಾವಾಗಲೂ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಚಿಂತನೆ ಮಾಡಬೇಕಂತೆ. ಈಸ್ಟಲ್ಲಿ ಪೂರ್ವ, ಅದಕ್ಕೆ ಅಧಿಪತಿ ಯಾರು ಗೊತ್ತಾ? ಇಂದ್ರ ಇಸ್ ಅ ಲಕ್ಸುರಿ ಪರ್ಸನ್, ಟ್ರಮಂಡಸ್ ಮತ್ತು ಲಕ್ಸುರಿ ಗೈ ಅವನು ಇಂದ್ರ. ಅವನೇನು ಜಗತ್ತಲ್ಲಿ ಏನೂ ಮಾಡಲ್ಲ, ಆದರೆ ಅವ್ರಿಗೆ ಪದವಿ ಕೊಟ್ಟುಬಿಟ್ಟಿದ್ದಾರೆ. ದೇವತೆಗಳಿಗೆಲ್ಲ ಮಿನಿಸ್ಟರು, ಚೀಫ್ ಮಿನಿಸ್ಟ್ರು, ಅದೇ ದೇವತೆಗಳಿಗೆ ಒಬ್ಬ ಪ್ರೆಸಿಡೆಂಟ್ ಇದ್ದಾಗೆ. ಅವ್ರದ್ದೇನು ಗೊತ್ತಾ? ಅವ್ರಿಗೆಲ್ಲ ಲಕ್ಸುರಿ, ಕೂತಿದ್ದ ಕಡೆನೆಲ್ಲ ಸಿಗುತ್ತೆ. ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಇವತ್ತು ಏನು ಮಾಡಬೇಕು, ಹೆಂಗೆ ಮಾಡಿದ್ರೆ ನನಗೆ ಪ್ರಾಫಿಟ್ ಬರುತ್ತೆ, ನಾನು ಏನು ಮಾಡಿದ್ರೆ ಗ್ರೇಟ್ನೆಸ್ ಡೆವಲಪ್ ಆಗುತ್ತೆ, ಪ್ರಸಿದ್ಧಿ ಆಗ್ತೀನಿ ಅನ್ನೋದನ್ನು ಥಿಂಕ್ ಮಾಡಬೇಕು ಅಂದರೆ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೋಬೇಕಂತೆ. ಆಗ ಪೂರ್ವದಲ್ಲಿ ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರ. ಅದಕ್ಕೆ ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ. ಅದರಿಂದ ಮನೆಯೆಲ್ಲ ಚೆನ್ನಾಗಿ ಕಟ್ಟಿರ್ತಾರೆ, ಆದರೆ ಆ ಮನೇಲಿ ಯಾವ ಪ್ಲ್ಯಾನ್ ಮಾಡಿದ್ರೂ ಸಕ್ಸಸ್ ಆಗಲ್ಲ. ಯಾಕೆ ಗೊತ್ತಾ? ಪ್ಲ್ಯಾನಿಂಗ್ ಮಾಡೋ ದಿಕ್ಕೇ ಇಂದ್ರ, ನೀವು ಈಸ್ಟು. ಆಗ ಓಂ ಇಂದ್ರಾಯ ನಮಃ ಅಂತಂದರೆ ಭಾಳ ಲಾಜಿಕಲ್ ಥಿಂಕಿಂಗ್. ಬ್ರೈನಲ್ಲಿ ಲೆಫ್ಟ್ ಬ್ರೈನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಂತೆ. ಆಗ ಲೆಫ್ಟ್ ಸೈಡಲ್ಲಿರೋವಂಥದ್ದು ಲೆಫ್ಟ್ ಟೆಂಪರಲ್ ಲೋಬಿ, ಪ್ಯಾರಿಟಲ್ ಲೋಬಿ, ಲೆಫ್ಟಲ್ಲಿ ಆಕ್ಯುಪಿಟಲ್ ಲೋಬಿ, ದೃಶ್ಯ, ವಿಡಿಯೋ, ಆಡಿಯೋ ಎರಡು ಮರ್ಜ್ ಆದಾಗ ಬ್ಯೂಟಿಫುಲ್ಲಾಗಿ ಐಕ್ಯೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತಂತೆ. ಅದರಿಂದ ಪೂರ್ವ ದಿಶಂ ಅಂತಂದರೆ ಈಸ್ಟು, ಅಲ್ಲಿ ಭಾಳ ಲಕ್ಸುರಿಯನ್ನು ಪಡೆಯುವಂಥ ಥಿಂಕ್. ನೀವೇನು ಮಾಡಿದ್ರು ಕೂಡ ಸಕ್ಸಸ್ ಆಗೋಷ್ಟು ಕೊಡುತ್ತಂತೆ. ತುಂಬ ಹಸುನೇ ಆಗೋದಿಲ್ಲ, ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲ, ನಮ್ಮ ಡಿಸ್ಚಾರ್ಜ್ ಆಗ್ತಿಲ್ಲ, ಮಲಮೂತ್ರ ಡಿಸ್ಚಾರ್ಜ್ ಆಗ್ತಿಲ್ಲ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಕೂತ್ಕೋಬೇಕಂತೆ. ಆಗ್ನೇಯ ದಿಕ್ಕಿನಲ್ಲಿ ಕೂತ್ಕೊಂಡಾಗ, ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ತತ್ವ ಇರೋದ್ರಿಂದ ನಮಗೆ ಅನ್ಡೈಜೆಸ್ಟೆಡ್ ಫುಡ್ ಡೈಜೆಸ್ಟ್ ಆಗುತ್ತಂತೆ. ಬಾಡಿನಲ್ಲಿ ಮೆಟಾಬಾಲಿಸಮ್ ಚೆನ್ನಾಗಾಗಬೇಕು, ತಿಂದದ್ದು ಜೀರ್ಣ ಆಗಬೇಕು, ಮತ್ತು ಮಾಡಿದಂಥ ಪದಾರ್ಥಗಳು ಚೆನ್ನಾಗಿ ಶಕ್ತಿ ಸಿಗಬೇಕು, ಆಹಾರ ಪದಾರ್ಥಗಳೆಂದರೆ ಆಗ್ನೇಯ ದಿಕ್ಕು. ಆದ್ದರಿಂದ ಅಗ್ನಿ ಮೂಲೆಯಲ್ಲಿ ನಾವು ಆಗ್ನೇಯದಲ್ಲಿ ಮುಖ ಮಾಡ್ಕೊಂಡು ಕೂತಾಗ ಹೆಲ್ತ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಅದರಿಂದ ನನಗೆ ಯಾವ ಡಾಕ್ಟರ್ ಹತ್ರಕ್ಕೆ ಹೋಗಬೇಕು, ಯಾಕೆ ಹಿಂಗೆ ಆಗ್ತಿದೆ, ಹೇಗಾಗ್ತಿದೆ, ಓಂ ಆಗ್ನೇಯೇ ನಮಃ, ಓಂ ಆಗ್ನೇಯೇ ನಮಃ, ಓಂ ಆಗ್ನೇಯೇ ನಮಃ ಅಂತಂದಾಗ ಅದು ಜೀರ್ಣ ಆಗದೆ ಇರೋವಂಥದ್ದು, ಬೇಡದೇ ಇರೋಂಥ ವಸ್ತುಗಳೆಲ್ಲ ಡಿಸ್ಚಾರ್ಜ್ ಆಗೋಕ್ಕೆ ರೆಡಿ ಮಾಡಿಕೊಡುತ್ತಂತೆ. ಅದರಿಂದ ಆ ಆಗ್ನೇಯ ದಿಕ್ಕಿನಲ್ಲಿ ನಾವು ಯಾವತ್ತೂ ಕೂತ್ಕೊಂಡು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಮಾಡಬೇಕಂತ ಥಿಂಕ್ ಮಾಡಬೇಕು. ಇಲ್ಲಿ ಥಿಂಕಿಂಗ್ ಪ್ರೋಸೆಸ್ ಹೇಳ್ತಾ ಇರೋದು ನಾನು. ಯಾವಾಗಲೂ ಭಯ ಆಗುತ್ತೆ ನನಗೆ, ಏನೋ ಒಂಥರ ಕಸಿಮಿಸಿ, ಮೂಡ್ ಆಫ್ ಆಗಿದೆ, ಯಾಕೋ ಮೂಡಿಲ್ಲ ನಂಗೆ ಮಾಡಲಿಕ್ಕೆ, ದುಗುಡ, ಡಿಪ್ರೆಷನ್ನು, ಖಿನ್ನತೆ, ಫೋಬಿಯಾ, ಇವೆಲ್ಲ ಮೆಂಟಲ್ ಪ್ರಾಬ್ಲಮ್ಸು. ಆಗ ಆಮೇಲೆ ಯಾವಾಗಲೂ ಅಯ್ಯೋ ನಾನು ಸತ್ತೋಗ್ಬಿಡ್ತೀನೇನೋ, ನಾನು ಆಕ್ಸಿಡೆಂಟ್ ಆಗ್ಬೋದೇನೋ, ಅಯ್ಯೋ ಏನೋ ಆಗ್ಬಿಡ್ತದಲ್ಲಪ್ಪ ಅಂತೇನದು ಆ ಒಂದು ನೆಗೆಟಿವ್ ಥಾಟ್ಸ್ ಬಂದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡ್ರೆ ಯಮ ದಕ್ಷಿಣ ದಿಕ್ಪಾಲಕ, ಯಮ ಕುಜ ಜೊತೆಲಿರ್ತಾನೆ. ಆಗ ಮೈಂಡ್ಗೆ ಸ್ಟ್ರೆಂತ್ ಬರುತ್ತಂತೆ. ಓಂ ಯಮ ಧರ್ಮರಾಜಾಯ ನಮಃ, ಓಂ ಯಮ ಧರ್ಮರಾಜಾಯ ನಮಃ ಅಂತ. ಆಮೇಲೆ ದಕ್ಷಿಣಕ್ಕೆ ತಲೆ ಹಾಕಿ ಮಲ್ಕೊಂಡ್ರಾಗ ಒಳ್ಳೆ ಸೌಂಡ್ ಸ್ಲೀಪ್ ಬರುತ್ತೆ, ಒಳ್ಳೆ ಕನಸುಗಳು ಬರುತ್ತೆ. ದಕ್ಷಿಣಕ್ಕೆ ಸೌತ್ಗೆ ತಲೆ ಹಾಕಿ ಮಲಗಬೇಕು. ಅದಕ್ಕೆ ನಮ್ಮ ಬೆಡ್ರೂಮ್ನಲ್ಲಿ ಕಾಟ್ನ ಸೌತ್ಗೆ ಹಾಕಿಬಿಟ್ಟು ನಾರ್ತ್ಗೆ ಕಾಲು ಚಾಚಿ ಮಲಗಿದಾಗ ರೋಗ ಬಾಧೆ ಬರೋದಿಲ್ಲ, ದುಸ್ವಪ್ನಗಳು ಬರೋದಿಲ್ಲ. ಆದ್ದರಿಂದ ಸೌತ್ ಡೈರೆಕ್ಷನ್ ಯಾವತ್ತು, ಸೌತ್ ಪೋಲ್ ಇಟ್ ಗಿವ್ಸ್ ದಿ ಮೋರ್ ಎನರ್ಜಿ, ನಾರ್ತ್ ಪೋಲ್ ಇಟ್ ಸಕ್ಸ್ ದಿ ಎನರ್ಜಿ. ನಾರ್ತ್ ಏನು ಮಾಡುತ್ತೆ, ನೆಗೆಟಿವ್ ಎನರ್ಜಿನ ಥ್ರೂ ಫೀಟ್, ಪಾದದಿಂದ ಸಕ್ ಮಾಡ್ಕೊಂಡ್ಬಿಡುತ್ತಂತೆ. ಯಾಕೆ? ನಾರ್ತಲ್ಲಿ ಸಪ್ತಋಷಿಗಳು ವಾಸ ಮಾಡ್ತಾರೆ. 7 ಎನರ್ಜೀಸ್, ಸ್ಟ್ರಾಂಗ್ ಎನರ್ಜಿ ನಾರ್ತಲ್ಲಿದೆ. ಅದರಲ್ಲಿ 7 ಟಿಶ್ಯೂಸ್, ಬ್ಲಡ್ಡು, ಪ್ಲಾಸ್ಮಾ, ಬೋನ್ ನ್ಯಾರೋ ಮತ್ತು ಫ್ಯಾಟ್, ಸೆಮಿನಲ್ ಫ್ಲೂಯಿಡಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನೆಲ್ಲ ನಾರ್ತ್ ಎಳ್ಕೊಳ್ಳುತ್ತೆ. ಆಗ ಆ ಮನುಷ್ಯ ಆರಾಮಾಗಿ ಲವಲವಕ್ಕೆ ಇರ್ತಾನೆ. ಆದ್ದರಿಂದ
ದಕ್ಷಿಣ ದಿಕ್ಕಿನಲ್ಲಿ ಈ ಭಯ ಆತಂಕ ದುಗುಡಗಳನ್ನು ತೆಗೆದುಹಾಕೋದಕ್ಕೆ ಯಮ ಧರ್ಮರಾಜನ ದಿಕ್ಕು, ಅವನು ಆ ದಿಕ್ಪಾಲಕ. ಸಾಲ ಬಾಧೆ, ಅಯ್ಯೋ ನಾಳೆ ಸಾಲ ಕೇಳ್ತಾರೆ, ಇವತ್ತು ಸ್ಯಾಲ್ರಿ ಜಾಸ್ತಿ ಆಗಿಲ್ಲ, ಸ್ಯಾಲ್ರಿ ಬಂದಿಲ್ಲ, ಅಕೌಂಟಿಗೆ ಸ್ಯಾಲ್ರಿ ಹಾಕಿಲ್ಲ, ಅಯ್ಯೋ ಏನು ಮಾಡೋದು, ಒಳ್ಳೆ ಬಟ್ಟೆ ಹಾಕೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಇನ್ಕಮ್ಮು ಮತ್ತು ಔಟ್ಫ್ಲೋ, ದುಡ್ಡು ಒಳಗೆ ಬರೋದು ದುಡ್ಡು ಹೊರಗೆ ಹೋಗೋದು, ಇದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ನೈಋತ್ಯ ದಿಕ್ಕಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತಂತೆ. ನೋಡಿ, ಒಳ್ಳೆ ಥಾಟ್ ಪ್ರೋಸೆಸ್, ಆ ಸ್ಕೂಲ್ ಆಫ್ ಥಾಟ್ಸು. ಅದರಿಂದ ನೈಋತ್ಯ ಫೈನಾನ್ಸ್ಗೆ ಸಂಬಂಧಪಟ್ಟಂಥದ್ದು, ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಇತ್ತು ಅಂದರೆ ನೈಋತ್ಯ ದಿಕ್ಕಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಂತೆ. ಏನು ಮಾಡಬೇಕು? ನೈಋತ್ಯ ದಿಕ್ಕಲ್ಲಿ. ನೈಋತಿ ಆ ದಿಕ್ಪಾಲಕ, ಆಯಿತಾ? ಜಮೀನು ಬಗ್ಗೆ, ಜಗತ್ತಿನ ಬಗ್ಗೆ, ಮಳೆ ಆಗಿಲ್ಲ, ಬೆಳೆ ಆಗಿಲ್ಲ, ಮತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ವಾಟರ್ ಪ್ರಾಬ್ಲಮ್ಮು, ಮತ್ತು ಡ್ರೈನೇಜ್ ಬ್ಲಾಕ್ ಆಗಿದೆ, ಮನೆಗೆ ಕಟ್ಟುವಂಥ ವಿಚಾರಗಳಲ್ಲಿ, ಮತ್ತು ಲೋಕಕ್ಕೆ ಕಲ್ಯಾಣ ಮಾಡುವಂಥ ಸಮಾಚಾರಗಳನ್ನು ಇತ್ತು ಅಂದರೆ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಅದೆಂಥ ದರಿದ್ರ ವಾಸ್ತು ಇರಲಿ, ಇಲ್ಲಿ ದಿಕ್ಕು ಇಂಪಾರ್ಟೆಂಟು. ನೀವು ಯಾವ ಥರ ಮನೆ ಕಟ್ಟಿರಲಿ, ಆವಾಗೇನಾಗುತ್ತೆ, ನೀವು ಏನು ಥಾಟ್ಸ್ ಬರುತ್ತೋ ಅದಕ್ಕೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಯಾರು ಅಡ್ವೈಸು ಇಲ್ದೇ ನಮ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರುತ್ತೆ ಮೈಂಡ್ಗೆ, ಥ್ರೂ ಟೆಲಿಪತಿ ಮುಖಾಂತರ ಬರುತ್ತೆ. ಅದರಿಂದ ಪಶ್ಚಿಮ ದಿಕ್ಕಿನಲ್ಲಿ ನಾವು ಕೂತು ಮೀಟಿಂಗ್ ಮಾಡಿದ್ರೆ, ಪಶ್ಚಿಮ ದಿಕ್ಕಿನ ಕೂತ್ಕೊಂಡು ಮಾತುಕತೆಗಳ ಮಾಡಿದ್ರೆ ವ್ಯವಸಾಯದ ಬಗ್ಗೆ, ಲ್ಯಾಂಡ್ ಬಗ್ಗೆ ಎಲ್ಲ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತಂತೆ. ಅಯ್ಯೋ ತುಂಬ ಕೋಪಿಷ್ಟ ರೀ, ತುಂಬ ಅಬ್ನಾರ್ಮಲ್ಲು, ತುಂಬ ಡಿಸಾರ್ಡರ್ನೆಸ್ಸು, ಮತ್ತು ಈಗ ಮಾತಾಡಿಲ್ಲ ಅಂತಾನೆ, ಈಗ ತೊಗೊಂಡ ಡಿಸಿಷನ್ ಸರಿ ಇಲ್ಲ ಅಂತ ಹೇಳ್ತಾನೆ. ಮತ್ತು ಬಾಡಿ ಒಳಗೆ ಗಾಳಿ ಅಂಶ ಜಾಸ್ತಿ ಆದಾಗ ಶೀತ, ನೆಗಡಿ ಈ ಥರದ್ದು, ಮತ್ತು ಅನ್ಈಸಿನೆಸ್ಸು ಬಿಸ್ನೆಸ್ಸಲ್ಲಿ, ಬಾಡಿನಲ್ಲಿ, ಮೈಂಡ್ನಲ್ಲಿ ಮತ್ತು ವ್ಯವಹಾರದಲ್ಲಿ ಯಾವುದರಲ್ಲೇ ಆಗಿದಾಗ ಅನ್ಕಂಫರ್ಟ್ನೆಸ್ ಇದ್ದಾಗ, ಡಿಸಾರ್ಡರ್ನೆಸ್ ಇದ್ದಾಗ, ಭೇದ ಭಾವಗಳಿದ್ದಾಗ, ಅವಾಗ ಯಾವ ವಾಸ್ತುಲಲ್ಲ, ಎಂಥ ವಾಸ್ತುಲಿ ಯಾವ ಜಾಗದಲ್ಲಿ ನಾವು ಕೂತ್ಕೊಂಡು ಕರೆಕ್ಟಾಗಿ ವಾಯುವ್ಯದಲ್ಲಿ ಕೂತ್ಕೊಂಬಿಡಿ. ವಾಯುವ್ಯದಲ್ಲಿ ಕೂತ್ಕೊಂಡಾಗ ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಾಡಿ ಸಕ್ ಮಾಡುತ್ತೆ ಓಝೋನ್ ಲೇಯರಿಂದ. ಭುವಹ ಲೋಕದಿಂದ ಕೂತ್ಕೊಂಡು ಥಿಂಕ್ ಮಾಡಿದ್ರೆ ಸುವರ್ ಲೋಕದಲ್ಲಿ, ಭುವರ್ ಲೋಕದಲ್ಲಿ ಆ ಇನ್ಫಾರ್ಮೇಷನ್ ನಮಗೆ ಟ್ರಾನ್ಸ್ಫರ್ ಮಾಡುತ್ತಂತೆ. ಅದರ ದಿಕ್ಕುಗಳು ನಮಗೆ ಸಪೋರ್ಟ್ ಮಾಡುತ್ತಂತೆ ಯೋಚನೆ ಮಾಡಲಿಕ್ಕೆ, ಒಳ್ಳೆ ರಿಸಲ್ಟ್ ಕೊಡೋಕ್ಕೆ, ಒಳ್ಳೆ ಲಕ್ ತಂದು ಕೊಡುತ್ತೆ. ನೀವು ಹೇಳ್ತಾರಿ ಲಕ್ ಬರಬೇಕಂದ್ರೆ ಏನು ಮಾಡಬೇಕು ಅಂದರೆ ಆ ದಿಕ್ಕಲ್ಲಿ ಕೂತ್ಕೊಳ್ಳಿ, ಆ ದಿಕ್ಕಲ್ಲಿರೋ ಕೆಲವು ಇನ್ಫಾರ್ಮೇಷನ್ ನಿಮಗೆ ಟೆಲಿಪತಿಲಿ ಹೋಗುತ್ತೆ. ಧ್ಯಾನ ಮಾಡಿ ದಿಕ್ಕಲ್ಲಿ ಕೂತ್ಕೊಂಡು ಆಯಾ ದಿಕ್ಕಲ್ಲಿ ನಿಮ್ಗೆ ಇನ್ಫಾರ್ಮೇಷನ್. ಆಗ ಯಾರು ಲಾಯರ್ ಬೇಡ, ಗೈಡ್ ಬೇಡ, ಮೆಂಟರ್ ಬೇಡ, ಗುರು ಬೇಡ, ಯಾರು ಬೇಡ, ಪಟ್ ಅಂತ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರಲ್ಲ. ಫೈನಾನ್ಸ್ ಮ್ಯಾನೇಜ್ಮೆಂಟ್ ಆಗ ಉತ್ತರ ದಿಕ್ಕು ಕುಬೇರ ಅಧಿಪತಿ, ಆಗ ಉತ್ತರಕ್ಕೆ ಮುಖ ಮಾಡಿಕೊಂಡು ಈ ಥರ ಸಾಲ ತೊಗೊಂಡಿದ್ದೀನಿ, ಬಡ್ಡಿ ಕಟ್ಟೋಕ್ಕಾಗ್ತಿಲ್ಲ, ಏನು ಮಾಡೋದು, ಏನು ಯಾರೂ ನನಗೆ ಗೈಡ್ ಮಾಡ್ತಿಲ್ಲ ಅಂದರೆ ಉತ್ತರ ದಿಕ್ಕು ಗೈಡ್ ಮಾಡುತ್ತೆ. ಹಾಗಾದರೆ ಇನ್ನೂ ಒಂದು ದಿಕ್ಕು ಬಾಕಿ ಇದೆ ಗುರೂಜಿ, ಈ ದಿಕ್ಕಿನ ಬಗ್ಗೆ ಕೇಳ್ತೀನಿ. ವೀಕ್ಷಕರೇ, ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಎಲ್ಲ ದಿಕ್ಕಿನ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಕೊನೆಯದಾಗಿ ಉಳಿದಿರುವಂಥ ಒಂದೇ ದಿಕ್ಕು ಈಶಾನ್ಯ ದಿಕ್ಕು. ಇದರ ಪವರ್ ಎಂಥದ್ದು, ಇದರಿಂದ ಬರುವಂತಹ ವೈಬ್ರೇಷನ್ ನಮಗೆ ಹೇಗೆ ಪೂರಕವಾಗಿರುತ್ತೆ? ನೋಡಿ, ನಾನು ಭಾಳ ಸ್ಮಾರ್ಟ್ ಆಗಿದ್ದೀನಿ, 6 ಪ್ಯಾಕ್ ಮಾಡಿದ್ದೀನಿ, ಕಾರು ಬಂಗ್ಲೆ ಎಲ್ಲ ಇದೆ, ಭಾಳ ಲುಕ್ ಇದೆ, ಶುದ್ಧ ಓದಿದ್ದೀನಿ, PhD. ಆದರೆ ಜನರಲ್ ನಾಲೆಡ್ಜ್ ಕಮ್ಮಿ, IQ ಕಮ್ಮಿ, ವಿಸ್ಡಮ್ ಕಮ್ಮಿ, ನಾಲೆಜ್ ಅಪ್ಗ್ರೇಡ್ ಆಗ್ತಿಲ್ಲ ನಂದು. ಆಯಾ ದಿನಕ್ಕೆ ತಕ್ಕಂತೆ ಅಪ್ಗ್ರೇಡ್ ಆಗಬೇಕು ನಮ್ಮ ನಾಲೆಡ್ಜು. ಅವಾಗೇನು ಮಾಡಬೇಕು? ಈಶಾನ್ಯ ದಿಕ್ಕಲ್ಲಿ ಕೂತ್ಕೊಂಡು ಓದೋದ್ರಿಂದ, ಈಶಾನ್ಯ ದಿಕ್ಕಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದ್ರಿಂದ, ಡಿಬೇಟ್ ಮಾಡೋದ್ರಿಂದ ಆ ದಿಕ್ಕಿನಲ್ಲಿರ್ತಕ್ಕಂಥ ಎನರ್ಜಿ ನ್ಯೂರಾನ್ಸ್ಗೆ ಪುಷ್ ಮಾಡಿ ನಿಮ್ಮ ಹಿಪ್ಪೋ ಕ್ಯಾಂಪಸ್ಸು ಮತ್ತು ಹೈಪೋಥ್ಯಾಲಮಸ್ಗೆ ಎನರ್ಜಿ ಕೊಡೋದು ಈಶಾನ್ಯ. ಆದ್ದರಿಂದ ಇದಕ್ಕೆ ಈಶಾನ್ಯ ದೇವಮೂಲೆ ಅಂತ ಕರೀತಾರೆ. ಆದ್ದರಿಂದ ನಾವು ಏನಾದರೂ ಓದೋ ವಿಷಯದಲ್ಲಿ ನಾಲೆಜ್ ಅಪ್ಗ್ರೇಡ್ ಮಾಡ್ಕೋಬೇಕು ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಕು. ಎಲ್ಲ ಸರಿ, ಎಲ್ಲ ದಿಕ್ಕು. ಎಷ್ಟೋ ಜನಕ್ಕೆ ಎಂಥ ದುರಂತ ಅಂದರೆ ಪೂರ್ವ ಯಾವುದೂ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ದಕ್ಷಿಣ ಹೆಂಗೆ ಪತ್ತೆ ಹಚ್ಚೋದು, ಸೌತ್ ಹೆಂಗೆ, ನಾರ್ತ್ ಅಂತ ಗೊತ್ತಿಲ್ಲ. ಅಂಥವ್ರಿಗೆ ಏನು ಮಾಡೋದು? ಅಂಥ ಸೋಮಾರಿಗಳಿಗೆ, ಅಂಥ ದಡ್ರಿಗೆ ಒಂದು ಫಾರ್ಮುಲಾ ಕಂಡುಹಿಡಿದಿದ್ದೀರಿ. ಏನದು? ಸರ್ವದಿಶಂ. ಎಲ್ಲ ದಿಕ್ಕುಗಳು ನಮ್ಮನ್ನು ಬ್ಯಾಲೆನ್ಸ್ ಮಾಡಿ ನಮ್ಮ ಹಾರ್ಮೋನ್ಸು, ನಮ್ಮ ಥಿಂಕಿಂಗ್ ಪವರು, ಥಾಟ್ಸು, ಥಿಂಕಿಂಗು, ಬಾಡಿ ಹಾರ್ಮೋನ್ಸು, ಇದ್ರ ಮೇಲೆ ಎಲ್ಲ ದಿಕ್ಕಿನಲ್ಲೂ ನನ್ನನ್ನು ಕಂಬೈನ್ ಮಾಡಿ, ಯೂನಿಯನ್ ಮಾಡಿ ನನ್ನ ಉನ್ನತವಾದ ಮಟ್ಟಕ್ಕೆ ತೊಗೊಂಡೋಗು ಅಂಥೇಳಿ ಒಂದು ವಿಶೇಷವಾದ ಫಾರ್ಮುಲಾ ಇದೆ, ಮಂತ್ರ ಇದೆ. ಏನದು? ಸರ್ವದಿಶಂ ಸುದರ್ಶನೇನ. ಸುದರ್ಶನ ಅನ್ನೋ ಒಂದು ಚಕ್ರ,
ವಿಷ್ಣುವಿನ ಒಂದು ಚಕ್ರ. ಭೂಮಿ 360 ಡಿಗ್ರಿ ಸುತ್ತುತ್ತಾ ಇರುತ್ತೆ. ಭೂಮಿಗೆ ಯಾವ ದಿಕ್ಕು ಅಂತಿಲ್ಲ, ಚಕ್ರ ಅಷ್ಟೇ. ಈಗ ಎಲ್ಲ ವೆಹಿಕಲ್ಲು ವೀಲ್ಸು ಅದಕ್ಕೆ ಡೈರೆಕ್ಷನ್ ಇದೆಯಾ, ಸುತ್ತುತ್ತಾ ಇರ್ತದೆ. ಸೈಕಲ್ ಚಕ್ರ, 2 ವೀಲರ್ಸು, 4 ವೀಲರ್ಸ್ದು ಎಲ್ಲ ಚಕ್ರಗಳು ಯೂನಿವರ್ಸಲ್ ಡಿಗ್ರಿಲಿ ಹೋಗ್ತಾರೆ. ಏನದು 360 ಡಿಗ್ರಿಲಿ ಹೋಗ್ತಾ ಇರ್ತದೆ. ಹಾಗೆ ಸುದರ್ಶನ ಚಕ್ರ 360 ಡಿಗ್ರಿ ಇರುತ್ತೆ. ಅದರಿಂದ ಎಲ್ಲ ದಶ ದಿಕ್ಕುಗಳು 10 ದಿಕ್ಕುಗಳಲ್ಲಿರೋ ವೈಬ್ರೇಷನ್ನ ನಮ್ಮ ಮೈಂಡು, ಬಾಡಿ, ಸೋಲ್ ಮೇಲೆ ಫಿಲ್ಟ್ರ್ ಮಾಡಿ, ಸಾರ್ಟ್ ಮಾಡಿ, ಕೊಲೈಡ್ ಮಾಡಿ ನಮಗೆ ಮೂಡು ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ನಾವು ಮಾಡೋ ಕೆಲಸನೂ ಸಕ್ಸಸ್ ಆಗಬೇಕು ಅಂದರೆ ಸುದರ್ಶನ ತಂತ್ರಸಾರದಲ್ಲಿ ದಶ ದಿಕ್ಕುಗಳಿಂದ ಎಲ್ಲ ದಿಕ್ಕುಗಳಿಂದ ಬರೋ ಎನರ್ಜಿನ ನ್ಯೂಟ್ರಲೈಸ್ಡ್ ಮಾಡಿ, ನಾರ್ಮಲೈಸ್ ಮಾಡಿ, ಕಂಬೈನ್ ಮಾಡಿ ನಮಗೆ ಆ ಬ್ಲಡ್ಗೆ, ಆ ಹೈಟು, ಆ ವೈಟು, ಆ ಕರ್ಮಕ್ಕೆ ತಕ್ಕಂತೆ ಸೂಟ್ ಮಾಡಿ ನಮಗೆ ಲಕ್ಕನ್ನು ಕೊಡಿಸುತ್ತೆ, ಶುಭವನ್ನು ಉಂಟು ಮಾಡುತ್ತೆ ಅಂಥೇಳಿ ಸುದರ್ಶನ ತಂತ್ರಸಾರದಲ್ಲಿ ಒಂದು ಮಂತ್ರ ಇದೆ. ಏನದು? ಓಂ ಐಂ ದ್ರೀಂ ದಿಶಂ ಸುದರ್ಶನೇನ ಬದ್ನಾಮಿ ನಮಶ್ಚಕ್ರಾಯ ಸ್ವಾಹ ಅನ್ನೋ ಒಂದು ಮಂತ್ರ. ಅದಕ್ಕೆ ಮುದ್ರೆ ಏನು ಗೊತ್ತಾ? ನೋಡಿ, ನಂದು ಎಲ್ಲ ಬೆರಳನ್ನು ಅರಳಿಸ್ಬೇಕು. ಹೆಬ್ಬೆಟ್ಟನ್ನು, ಬಲಗೈ ಹೆಬ್ಬೆಟ್ಟನ್ನು ಈ ಮಧ್ಯದಲ್ಲಿ ಮೀಡಿಯನ್ ಅಂತಾರೆ. ಇದಕ್ಕೆ ಮೆಡಿಕಲ್ ಸೈನ್ಸಲ್ಲಿ ಮೀಡಿಯನ್ ಅಂತಾರೆ. ಶುಕ್ರನ ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಆಗ ಬ್ರೈನ್ಗೆ ಪಲ್ಸು, ಬ್ಲಡ್ಡು ಎಲ್ಲ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈ ಎಡಗೈನ ಈ ಜಾಗದಲ್ಲಿ ಹೆಬ್ಬೆಟ್ಟನ್ನು ಮರ್ಚಿ ಈ ಕಿರು ಬೆರಳು ಇದೆಯಲ್ಲ, ಬಲಗೈ ಕಿರು ಬೆರಳು, ಅದನ್ನು ತೋರು ಬೆರಳ ಮೇಲೆ ಇಡಬೇಕು. ಹೀಗೆ ಈ ಥರ ತೋರು ಬೆರಳು ಇಡಬೇಕು. ಆಮೇಲೆ ಬಲಗೈನ ತೋರು ಬೆರಳನ್ನ ಹೆಬ್ಬೆಟ್ಟ ಮೇಲೆ ಇಡಬೇಕು. ಇದೊಂದು ಚಕ್ರ ಆಯಿತು. ಈಗ ನೋಡಿ, ಇದು ಚಕ್ರ ಆಯಿತು. ಹೀಗೆ ಇಟ್ಬಿಟ್ರೆ ಇದು ಸುದರ್ಶನ ಚಕ್ರ ಅಂತ ಕರೀತಾರೆ. ಇದನ್ನ ಇಟ್ಕೊಂಡು ಹೀಗೆ ಇಟ್ಕೊಂಡು ಕೂತ್ಕೊಂಡು ಮಂತ್ರ ಹೇಳಬೇಕು. ಓಂ ಐಂ ದ್ರೀಂ ದಿಶಂ ಸುದರ್ಶನೇನ ಬದ್ನಾಮಿ ನಮಶ್ಚಕ್ರಾಯ ಸ್ವಾಹ. ಓಂ ಐಂ ದ್ರೀಂ ದಿಶಂ ಸುದರ್ಶನೇನ ಬದ್ನಾಮಿ ನಮಶ್ಚಕ್ರಾಯ ಸ್ವಾಹ. ಓಂ ಐಂ ದ್ರೀಂ ದಿಶಂ ಸುದರ್ಶನೇನ ಬದ್ನಾಮಿ ನಮಶ್ಚಕ್ರಾಯ ಸ್ವಾಹ ಅಂಥೇಳಿ ಈ ಮುದ್ರೆಯನ್ನು ಧಾರಣೆ ಮಾಡಿ ಮಂತ್ರ ಹೇಳಬೇಕು. ಓಂ ಐಂ ದ್ರೀಂ ದಿಶಂ ಸುದರ್ಶನೇನ ಬದ್ನಾಮಿ ನಮಶ್ಚಕ್ರಾಯ ಸ್ವಾಹ. ಓಂ ಐಂ ದ್ರೀಂ ದಿಶಂ ಸುದರ್ಶನೇನ ಬದ್ನಾಮಿ ನಮಶ್ಚಕ್ರಾಯ ಸ್ವಾಹ ಅನ್ನೋ ಮಂತ್ರ ಹೇಳಿದ್ರೆ ಎಲ್ಲ ದಿಕ್ಕೂ ನಮ್ಗೆ ಒಳ್ಳೇದು ಮಾಡತ್ತಂತೆ, ಯಾವುದು ಕೆಡಕ್ಕೆ ಮಾಡಲ್ವಂತೆ. ಅವನು ಎಂಥ ವಾಸ್ತುನಲ್ಲೇ ಇರಲಿ, ಅರಮನೆಯೇ ಇರಲಿ, ಶೆಡ್ಡಲ್ಲೇ ಇರಲಿ, 100% ಅಂತ ವಾಸ್ತು ಹೇಳ್ತಾರಲ್ಲ, ಅಲ್ಲಿ ಎನರ್ಜಿನೇ ನಾವು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಮಂತ್ರ ಮುದ್ರೆಯಿಂದ ನಮ್ಮನ್ನು ನಾವು ಸಿಂಕ್ರನೈಸ್ ಮಾಡಬೇಕು. ಎಲ್ರಿಗೂ ಅಲ್ಲ, ಇದು ಮನೆಗೆ ಮಾಡೋದಲ್ಲ, ನಮ್ಮಲ್ಲಿರತಕ್ಕಂಥ ಚಕ್ರಗಳಿಗೆ ಸುದರ್ಶನ ಚಕ್ರದಿಂದ ಸಿಂಕ್ರನೈಸ್ ಮಾಡಿ ಲಕ್ಕನ್ನು, ಶುಭವನ್ನು ಮಾಡಿಕೊಳ್ಳುವಂಥಕ್ಕೆ ಸುದರ್ಶನ ತಂತ್ರಸಾರದಲ್ಲಿ ಇದು ಬರುವುದು. ಓಂ ಐಂ ಧ್ರೀಂ ದಿಶಂ ಸುದರ್ಶನೇನ ಬದ್ನಾಮಿ ನಮಶ್ಚಕ್ರಾಯ ಸ್ವಾಹ ಅಂತೇಳಿ ಇದು ಮುದ್ರಾ ಮಂತ್ರ. ತಂತ್ರ, ಈ ಮಂತ್ರ ಅಕ್ಷತೆ ತಗೊಳ್ಳೋದು, ಈ ಮಂತ್ರ 102 ಸಲ ಹೇಳ್ಬಿಟ್ಟು ನೀವು ಯಾವತ್ತು ಯಾವ ದಿಕ್ಕಲ್ಲಿ ಹೋಗ್ತೀರೋ ಅದಕ್ಕೊಂಚೂರು ಚೆಲ್ಬಿಟ್ಟು ಹೊಟ್ಟೋದ್ರೆ ಅದರಲ್ಲಿರೋದೆಲ್ಲ ನಿಮಗೆ ಲಕ್ಕು ಬರೋಂಗೆ ಮಾಡುತ್ತಂತೆ. ಅಂದರೆ ಯಾವ ದಿಕ್ಕು ನಿಮ್ಗೆ ಅಲರ್ಜಿಯೋ, ಯಾವ ದಿಕ್ಕು ನಿಮ್ಗೆ ತೊಂದರೆ ಮಾಡುತ್ತೋ, ಯಾವ ದಿಕ್ಕಲ್ಲಿ ಹೋದ್ರೆ ಆಕ್ಸಿಡೆಂಟ್ ಮಾಡೋವಂಥದ್ದು, ಯಾವ ದಿಕ್ಕಲ್ಲಿ ಹೋದರೆ ಬಿಸ್ನೆಸ್ ಲಾಸ್ ಮಾಡೋದು, ದಿಕ್ಕುಗಳು ಕೂಡ ಲಾಸ್ ಮಾಡೋವಂಥದ್ದು ಇರ್ತದಲ್ಲ, ಅದನ್ನೆಲ್ಲ ತೆಗೆದಾಕತ್ತೆ. ದಿಶಂ ಅಂದರೆ ದಿಕ್ಕು, ಬದ್ನಾಮಿ ಅಂದರೆ ಬಂಧ ಮಾಡಿ ನನಗೆ ಒಳ್ಳೆಯದನ್ನು ಮಾಡು ಅಂತ ಹೇಳುವಂಥ ಮಂತ್ರದ ಪವರು. ಅದನ್ನೇ ಅಕ್ಷತೆ ತಗೊಳ್ಳಿ, ಈ ಮಂತ್ರ ಎಷ್ಟು ಸಲ ಹೇಳಿ ನೀವು ಹೊರಡುವಾಗ ಆ ದಿಕ್ಕಿಗೆ ಒಂಚೂರು ಎರಚಿಬಿಟ್ಟು ಹೊಟ್ಟೋದ್ರೆ ಎಲ್ಲ ದಿಕ್ಕಿನಲ್ಲಿ ಬರೋ ನೆಗೆಟಿವ್ ಎನರ್ಜಿನ ತೆಗೆದುಹಾಕಿ ನಿಮಗೆ ಶುಭವನ್ನು ಮಾಡುತ್ತೆ ಅಂತ ತಂತ್ರ ಪ್ರಯೋಗ ಹೇಳುತ್ತೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ನಮ್ಮಲ್ಲಿರುವಂತಹ ದಿಕ್ಕುಗಳು ನಮಗೆ ಹೇಗೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಏಳಿಗೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ, ಅದರ ವೈಬ್ರೇಷನ್ ಎಂಥದ್ದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಹಾಗೆ ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗಿಬಹುದು ಅನ್ನೋದ್ರ ಬಗ್ಗೆ ಗುರುಜಿ ಕ್ಲಾಸಸ್ನ ತೆಗೆದುಕೊಳ್ತಾ ಇದ್ದಾರೆ. ಈ ಕ್ಲಾಸಲ್ಲಿ ಆಸಕ್ತರು ಕೂಡ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.